ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ದಿನಾಂಕ ಜುಲೈ 10, 2026ರಂದು ಮೈಸೂರಿನ ವಿಜಯನಗರದಲ್ಲಿ ನಡೆದ ರಾಜ್ಯ ಒಕ್ಕಲಿಗರ ಸಂಘದ ವತಿಯಿಂದ ಮಹಿಳಾ ವಿದ್ಯಾರ್ಥಿ ನಿಲಯದ ಉದ್ಘಾಟನಾ ಸಮಾರಂಭದಲ್ಲಿ ಸ್ಫಟಿಕಾಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ 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 ನಂಜಾವಧೂತ ಮಹಾಸ್ವಾಮೀಜಿಯವರು ಹಾಗೂ ಸೋಮೇಶ್ವರನಾಥ ಮಹಾಸ್ವಾಮೀಜಿ, ಕೆ ಹರೀಶ್ ಗೌಡ ಶಾಸಕರು, ಪ್ರತಾಪ್ ಸಿಂಹ ಅಧ್ಯಕ್ಷರು, ಎಲ್ ಶ್ರೀನಿವಾಸ್, ಬಿ ಕೆಂಚಪ್ಪಗೌಡ ಗೌರವಾಧ್ಯಕ್ಷರು, ಸಿಜಿ ಗಂಗಾಧರ್ ಪ್ರಧಾನ ಕಾರ್ಯದರ್ಶಿ, ಕೆಬಿ ಶ್ರೀಧರ್ ಖಜಾಂಚಿ, ರಾಜ್ಯ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು, ನಿರ್ದೇಶಕರುಗಳು ಹಾಗೂ ಸಮಸ್ತ ಒಕ್ಕಲಿಗ ಬಾಂಧವರು ಉಪಸ್ಥಿತರಿದ್ದರು. ಮಹಾನಗರದಲ್ಲಿ ನಮ್ಮ ಅಧ್ಯಕ್ಷರಾದಂಥ ಎಲ್ ಶ್ರೀನಿವಾಸ್ ಅವರ ನೇತೃತ್ವ ಮತ್ತು ಕಾರ್ಯದರ್ಶಿಗಳು ಗಂಗಾಧರ್ ಅವರು, ಮಂಜೇಗೌಡರು, ಶ್ರೀಧರ್ ಅವರು ಇವರೆಲ್ಲರೂ ಸೇರಿಕೊಂಡು ಇವತ್ತು ಸುಮಾರು 900 ಜನಗಳಿಗೆ ಆಗುವಂಥ ಒಂದು ದೊಡ್ಡ ವಿದ್ಯಾರ್ಥಿ ನಿಲಯವನ್ನು ಇವತ್ತು ಲೋಕಾರ್ಪಣೆ ಮಾಡುವಂಥ ಕೆಲಸವನ್ನು ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ಮಾಡಿದ್ದೇವೆ. ನಮಗಂತೂ ಭಾಳ ಸಂತೋಷ ಆಯಿತು. ಈಗ ಹೊಸದಾಗಿ ಮತ್ತೆ 200-300 ಜನಕ್ಕೆ ಈಗ ಇವತ್ತು 300-350 ಜನಗಳಿಗೆ ವ್ಯವಸ್ಥೆ ಆಗುವಂಥ ರೀತಿಯಲ್ಲಿ ವಿದ್ಯಾರ್ಥಿನಿಯರಿಗೆ ವಿಶೇಷವಾಗಿ ಬಹಳ ಕಡಿಮೆ ದರದಲ್ಲಿ 20,000 ವೆಚ್ಚದಲ್ಲಿ ಇಡೀ ಒಂದು ವರ್ಷ ಊಟ, ವಸತಿ ಎಲ್ಲ ಸೌಲಭ್ಯಗಳನ್ನು ಕೂಡ ಕೊಡುವಂಥ ಒಂದು ಅವಕಾಶವನ್ನು ನಮ್ಮ ಒಕ್ಕಲಿಗರ ಸಂಘ ಮಾಡಿರುವಂಥದ್ದು ಅತ್ಯಂತ ಹೆಮ್ಮೆಯ ಸಂಗತಿ. ಈ ಥರದ ಒಳ್ಳೆಯ ಕಾರ್ಯಗಳು ರಾಜ್ಯಾದ್ಯಂತ ಒಕ್ಕಲಿಗರ ಸಂಘ ಮಾಡ್ತಾ ಇದೆ. ಇದಿನ್ನೂ ಹೆಚ್ಚಾಗಲಿ. ಈಗಿರುವಂಥ ಎಲ್ಲ ಪದಾಧಿಕಾರಿಗಳು ಆ ಒಳ್ಳೆಯ ಕೆಲಸಗಳನ್ನು, ಸಮಾಜಕ್ಕೆ ಬೇಕಾದಂಥ ಕೆಲಸಗಳನ್ನು ಮಾಡಲಿ, ಅವ್ರಿಗೆ ಆ ಶಕ್ತಿಯನ್ನು ಭಗವಂತ ನೀಡಲಿ ಹಾಗೆ ಅಂತೇಳಿ ತುಂಬ ಹೃದಯದಿಂದ ಹಾರೈಸ್ತೇವೆ. ವ್ಯಕ್ತಿಗಳಾದ ಶ್ರೀ ಉರುಗದ ಬೈಯಣ್ಣ, ಕೆಂಪಣ್ಣ, ಶ್ರೀ ಬಿ ನಾಗಪ್ಪ, ಶ್ರೀ ಸುಬ್ಬಯ್ಯ, ಕೆ ಎಚ್ ರಾಮಯ್ಯ, ಅಮಲ್ದಾರ್ ಚೆನ್ನಿಗಪ್ಪ ಹಾಗೂ ಪಟೇಲ್ ಪುಟ್ಟಣ್ಣ, ಲಕ್ಷ್ಮಣಗೌಡ, ಶ್ರೀ ಎಂ ಎಸ್ ಶ್ಯಾಮಗೌಡ ಮುಂತಾದ ಜನಾಂಗದ ಗಣ್ಯರು ಏಪ್ರಿಲ್ 1, 1906ರಲ್ಲಿ ಒಕ್ಕಲಿಗ ಸಂಘವನ್ನು ಸ್ಥಾಪಿಸಿದರು. ಸಂಘವು ಒಕ್ಕಲಿಗರ ಹಿಂದುಳಿದ ರೈತಾಪಿ ಮಕ್ಕಳಿಗೆ ಶಿಕ್ಷಣದ ಮೂಲಕ ಬದುಕು ಕಟ್ಟಿಕೊಳ್ಳಲು ಅವಕಾಶ ನೀಡುವ ನಿಟ್ಟಿನಲ್ಲಿ ಶ್ರಮಿಸುತ್ತಿದೆ. ಪ್ರಸ್ತುತ ಆಧುನಿಕ ಜಗತ್ತಿನ ವೇಗ ಮತ್ತು ಅತ್ಯಗತ್ಯಕ್ಕೆ ತಕ್ಕಂತೆ ಜ್ಞಾನ ನೀಡುವ ಎಲ್ಲ ಹಂತಗಳ ಮತ್ತು ಎಲ್ಲ ಶಿಸ್ತುಗಳನ್ನು ಒಳಗೊಂಡ ಶಿಕ್ಷಣ ಸಂಸ್ಥೆಗಳನ್ನು ಸಂಘವು ಹೊಂದಿದ್ದು, ಜೊತೆಗೆ ಗ್ರಾಮಾಂತರ ಪ್ರದೇಶಗಳಿಂದ ವಿದ್ಯಾರ್ಜನೆಗೆ ನಗರಗಳಿಗೆ ಬರುವ ಒಕ್ಕಲಿಗ ವಿದ್ಯಾರ್ಥಿಗಳಿಗೆ ಅನುಕೂಲ ಕಲ್ಪಿಸಲು ವಿದ್ಯಾರ್ಥಿ ನಿಲಯಗಳನ್ನು ಸ್ಥಾಪಿಸಿ ವಿಸರ್ಜನೆಗೆ ಅನುಕೂಲ ಮಾಡಿಕೊಡಲು ಬರುತ್ತಿದೆ. ಪ್ರಸ್ತುತ ಕರ್ನಾಟಕದಾದ್ಯಂತ 17 ಸುಸಜ್ಜಿತ ವಿದ್ಯಾರ್ಥಿ ನಿಲಯಗಳನ್ನು ಸ್ಥಾಪಿಸಿದ್ದು, 8 ಪಾವತಿ ನಿಲಯಗಳು, 9 ಉಚಿತ ವಿದ್ಯಾರ್ಥಿ ನಿಲಯಗಳನ್ನು ಸ್ಥಾಪಿಸಿದ್ದೇವೆ. ರಾಜ್ಯ ಒಕ್ಕಲಿಗ ಸಂಘದ ನಮ್ಮ ಆಡಳಿತಾವಧಿಯಲ್ಲಿ ಸಮುದಾಯದ ಹಿತಕ್ಕಾಗಿ ಶ್ರಮಿಸುತ್ತಿದ್ದು, ಜಾತಿ ಜನಗಣತಿಯ ಸಮಯದಲ್ಲಿ ಜನಾಂಗಕ್ಕೆ ಆಗುತ್ತಿದ್ದ ಅನ್ಯಾಯವನ್ನು ವಿರೋಧಿಸಿ ಹಲವು ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು. ಮೈಸೂರು ಭಾಗದಲ್ಲಿ ಮೈಸೂರು ಸಿಟಿ ಎಜುಕೇಶನ್ ಹಬ್ ಅಂತ ಹೇಳ್ತಾರೆ. ಎಲ್ಲ ವಿವಿಧ ವಿಭಾಗಗಳ ಕಾಲೇಜುಗಳು ಮತ್ತು ಎಲ್ಲ ಥರದ ವಿದ್ಯಾಭ್ಯಾಸಕ್ಕೂ ಅನುಕೂಲಕರವಾಗಿರುವಂಥದ್ದು ಮತ್ತು ಉತ್ತಮವಾದಂಥ ವಾತಾವರಣ ಇರುವಂಥದ್ದು ಮೈಸೂರು ನಗರದಲ್ಲಿ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ನಾನು ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ಕೆಲಸ ಮಾಡ್ತಿದ್ದನು. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. 96ನೇ ಇಸ್ವಿಯಲ್ಲಿ ನಾನು ಮೈಸೂರು ವಿಶ್ವವಿದ್ಯಾಲಯ ನೌಕರಿಗೆ ಸೇರಿದಾಗ ಮೈಸೂರು, ಶಿವಮೊಗ್ಗ, ಮಂಗಳೂರು, ಚಿಕ್ಕಮಗಳೂರು, ಬೆಂಗಳೂರು ಗ್ರಾಮಾಂತರ ಇವೆಲ್ಲವೂ ಅವತ್ತು ಮೈಸೂರು ವಿಶ್ವವಿದ್ಯಾಲಯಕ್ಕೆ ಒಳಪಟ್ಟಂಥ ಪ್ರದೇಶಗಳು. ಮಂಡ್ಯ, ಹಾಸನ ಇವೆಲ್ಲವೂ, ಚಾಮರಾಜನಗರ, ಮಡಿಕೇರಿ ಇರ್ಬೋದು ಎಲ್ಲ. ಆವಾಗ ಇನ್ನೂ ಕುವೆಂಪು ವಿಶ್ವವಿದ್ಯಾನಿಲಯನೇ ಆಗಿರಲಿಲ್ಲ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಎಲ್ಲರನ್ನೂ ಅಲ್ಲಿದ್ದಂಥ ಕಾಲೇಜುಗಳನ್ನು ಮೈಸೂರು ವಿಶ್ವವಿದ್ಯಾಲಯಕ್ಕೆ ಅಫಿಲಿಯೇಷನ್ ಆಯ್ತದಂಥ ಸಮಯ ಅದು. ಆ ಸಮಯದಲ್ಲಿದ್ದಂಥ ವಿದ್ಯಾಭ್ಯಾಸಕ್ಕೂ ಈ ಸಮಯದಲ್ಲಿ ವಿದ್ಯಾಭ್ಯಾಸ ಮಾಡೋದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಐತೆ. ಏನು ನಮ್ಮಲ್ಲಿ ಕೊರಗಿತ್ತೋ, ನಮ್ಮ ಪೂರ್ವಿಕರು, ನಮ್ಮ ಹಿರಿಯರು ಏನು ಸಂಕಲ್ಪವನ್ನು ಇಟ್ಕೊಂಡು
ಎಷ್ಟು ದಿನಗಳಿಂದ ಅವರು ತಪಸ್ತಾ ಇದ್ರು, ಆ ಎಲ್ಲವೂ ಕೂಡ ತಪಸ್ಸಿನ ರೂಪದಲ್ಲಿ ಸಫಲ ಆಗ್ತಾ ಇದ್ದಾವೆ. 19-20ನೇ ಶತಮಾನದಲ್ಲಿ ಕಂಡರಿಯದ ಮಹಾನ್ ಮಹಿಮರು ನಮ್ಮ ಹಿರಿಯರ ಕೂಗಿನ ರೀತಿಯಲ್ಲಿ ಬಾಲಗಂಗಾನಾಥ ಮಹಾಸ್ವಾಮಿಗಳವರು ಬಂದು ನಾಡಿನ ಮೂಲೆ ಮೂಲೆಯಲ್ಲಿ ಎಲ್ಲರನ್ನ ಬಡಿದೆಬ್ಬಿಸಿ ಅದರೊಳಗೂ ವಿದ್ಯಾರ್ಥಿನಿಗೆ ಪ್ರೋತ್ಸಾಹಿಸುವಂಥ ಪವಿತ್ರ ಕಾರ್ಯಕ್ರಮವನ್ನು ಮಾಡಿದ್ರು. ನಮ್ಮನ್ನೆಲ್ಲ ಬಡಿದೆಬ್ಬಿಸಿದ್ರು. ಅದರ ಫಲವಾಗಿ ಜೊತೆಯಲ್ಲಿ KH ರಾಮಯ್ಯ ಅವರು ಹಾಕಿಕೊಟ್ಟಂಥ ಒಂದು ಮಾರ್ಗದರ್ಶನದಲ್ಲಿ ಇಲ್ಲಿವರೆಗೆ ನಮ್ಮ ಒಕ್ಕಲಿಗ ಸಂಘ ನಡೆದು ಬಂದಿದೆ. ರಾಜ್ಯದ ಒಂದು ಪ್ರತಿಷ್ಠಿತವಾದಂಥ ಸಂಘ. ಆ ಸಂಘದ ವತಿಯಿಂದ ಸಮಾಜದ ಎಲ್ಲ ಮಕ್ಕಳಿಗೂ ಕೂಡ ಆ ಸಂಘದ ಸೇವೆ ಲಭ್ಯ ಆಗಬೇಕು ಅನ್ನುವ ದೃಷ್ಟಿಯಿಂದ ಇಟ್ಕೊಂಡು ಪ್ರತಿ ಜಿಲ್ಲೆಯಲ್ಲಿ ವಿದ್ಯಾರ್ಥಿನಿ ಮತ್ತು ವಿದ್ಯಾರ್ಥಿ ನಿಲಯಗಳನ್ನು ಸ್ಥಾಪನೆ ಮಾಡಿ ಆ ಎಲ್ಲ ಮಕ್ಕಳಿಗೆ ಒಂದು ಮಾರ್ಗವನ್ನು ಕಲ್ಪಿಸಬೇಕು ಅನ್ನುವಂಥ ಬಹಳ ಒಳ್ಳೆಯ ಉದ್ದೇಶ ಇದು. ಕೇವಲ ಬೆಂಗಳೂರಿನಲ್ಲಿ ಇದ್ರ ಮಾತ್ರ ಸಾಲದು, ಜಿಲ್ಲಾವಾರು ಆಗಬೇಕು ಅಂತ ಹೇಳಿ ನಮ್ಮ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ಕೇಂದ್ರದ ಅಧ್ಯಕ್ಷರು ಎಲ್ಲರೂ ಕೂಡ ಇದು ಒಳ್ಳೆ ಪವಿತ್ರ ಕಾರ್ಯಕ್ರಮವನ್ನು ನೀವೆಲ್ಲ ಮಾಡಿದ್ದೀರಿ. ಅದು ನಾವೆಲ್ಲ ಹೆಮ್ಮೆ ಪಡ್ತೇವೆ. ಅದರೊಳಗೂ ನಮ್ಮ ಮೈಸೂರು ಜಿಲ್ಲೆಯ ಹೆಣ್ಣು ಮಕ್ಕಳಿಗೆ 900 ಹೆಣ್ಣು ಮಕ್ಕಳು ಇಲ್ಲಿ ಅಭ್ಯಾಸವನ್ನು ಮಾಡ್ಬೋದು, ಅಧ್ಯಯನ ಮಾಡ್ಬೋದು. ಒಂದು ಸುಂದರವಾದ ಕಾರ್ಯಕ್ರಮ. ಶಿಕ್ಷಣವನ್ನು ಕೊಡೋದ್ರ ಮುಖಾಂತರ ಪ್ರಗತಿಯನ್ನು ಸಾಧಿಸ್ಬೋದು. ಶಿಕ್ಷಣದ ಮುಖಾಂತರ ಸಂಘಟನೆಯನ್ನು ಆಗ್ಬೋದು. ಆ ದೃಷ್ಟಿ ಇಟ್ಕೊಂಡು ರಾಜ್ಯ ಒಕ್ಕಲಿಗರ ಸಂಘ 1906ರಲ್ಲಿ KH ರಾಮಯ್ಯನವರು ಅನೇಕರ ಒಂದು ಮುಖಂಡತ್ವದಲ್ಲಿ ಶಿಕ್ಷಣದಿಂದಲೇ ಮಾತ್ರ ಸಾಧ್ಯ ಅಂತ ಹೇಳಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್. ಏನಾರ ಯೂನಿಟಿ ಆಗಬೇಕು, ಪ್ರಗತಿ ಆಗಬೇಕು ಅನ್ನೋ ಅದೇ ರೀತಿ ಅವತ್ತಿನ ದಿನದಲ್ಲಿ ಬಾಬಾ ಸಾಹೇಬ್ ಹೇಳಿಕ್ಕಿಂತ ಮುಂಚಿತವಾಗಿ ಏನು ನಾಲ್ವಡಿ ಕೃಷ್ಣರಾಜ ಒಡೆಯವರಾಗ್ಬೋದು ಅಥವಾ ನಮ್ಮ ಅವತ್ತಿನ ದಿವಾನರಾದಂಥ KH ರಾಮಯ್ಯನವರಾಗ್ಬೋದು, ಇವರೆಲ್ಲ ಯೋಜನೆಗಳನ್ನ ಇಟ್ಕೊಂಡು ಈ ಸಂಘ ಪ್ರಾರಂಭನೆ ಮಾಡಿದ್ರು. ಕಾಲ ಸರಿ ಬಹಳಷ್ಟು ವಿಚಾರಗಳಿಗೆ ಸುದ್ದಿ ಆಗ್ತಿರ್ತದೆ. ಆದ್ರೂ ಕೂಡ ಒಳ್ಳೊಳ್ಳೆಯ ಸಂಸ್ಥೆಗಳನ್ನು ಕಟ್ಟಿದಿರಿ. ನಮ್ಮ ಸಮುದಾಯಕ್ಕೆ ನಮ್ಮ ಸಮುದಾಯ ನಮ್ಮವರು ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಆಗುತ್ತೆ. ನಮ್ಮ ಸಮುದಾಯದ ಜಗದ್ಗುರುಗಳಂತ ಬೈರಬೇಕಾದ ಸ್ವಾಮೀಜಿಯವರು, ಜಗದ್ಗುರುಗಳು ಬಾಲ ಸ್ವಾಮೀಜಿಯವರು, ರಾಷ್ಟ್ರಕವಿ ಕುವೆಂಪು ಅವರು, ಜಗದ ಕವಿ, ಯುಗದ ಕವಿ. ಹಾಗೆ ವಿಧಾನಸೌಧ ಕಟ್ಟಿದಂಥ ಪುಣ್ಯಾತ್ಮರು ಕೆಂಗಲ್ ಹನುಮಂತಯ್ಯನವರು, ಸುವರ್ಣಸೌಧ ಕಟ್ಟಿದಂಥವ್ರು, ವಿಕಾಸಸೌಧ ಕಟ್ಟಿದಂಥವ್ರು SM ಕೃಷ್ಣ ಸಾಹೇಬರು, ಸುವರ್ಣಸೌಧ ಕಟ್ಟಿದವರು ಕುಮಾರಣ್ಣವರು, ಇನ್ನೊಂದು ಉದ್ಯೋಗ ಸೌಧ ಕಟ್ಟಿದವರು ನಮ್ಮ ಡಾಕ್ಟರ್ ಕೃಷ್ಣವ್ರವರು. ಯಾಕೆಂದ್ರೆ ನಮ್ಮ ಸಮುದಾಯ ಹೇಗೆ ಅಂದರೆ ಹಾಲ್ಮಳ ಇದ್ದಂಗೆ, ಎಲ್ಲರಿಗೂ ನೆಲ್ಕೊಡೋಂಥವ್ರು, ಏನೋ ಒಂದು ಮಾಡೇ ಮಾಡ್ತಾರೆ ಅಂತ ಒಂದು ಸಮಾಜ ಈ ಒಕ್ಕಲಿಗ ಸಮಾಜ. ಅದೇ ರೀತಿ ಹೇಳಕ್ ಮಾತ್ರ ಹೆಸರಿಗೆ ಒಕ್ಕಲಿಗ ಸಂಘ, ಆದರೆ ಈ ಸಂಘದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ, ಸರ್ವರಿಗೂ ಸಮಪಾಲು ಅಂತ ಹೇಳಿ ಎಲ್ಲರಿಗೂ ಶಿಕ್ಷಣ, ಆರೋಗ್ಯ ಕೊಡುವಂತ ಸಂಸ್ಥೆ ಈ ರಾಜ್ಯ ಒಕ್ಕಲಿಗ ಸಂಘ. ಇವನ್ಯಾರವ ಅಂದ್ರೆ ಇವ ನಮ್ಮವ ಅಂತ ಒಪ್ಕೊಳ್ಳುವಂತ ಸಂಘ ಸಂಸ್ಥೆ ನಮ್ಮ ರಾಜ್ಯ ಒಕ್ಕಲಿಗ ಸಂಘ. ಬಂಧುಗಳೇ, ಇವತ್ತು ರಾಜ್ಯ ಒಕ್ಕಲಿಗ ಸಂಘ ಸುಮಾರು 2400 ಜನ ಮಕ್ಕಳು ಹೆಚ್ಚಿಗೂ ಇವತ್ತು ಉಚಿತ ಒಂದು ಹಾಸ್ಟೆಲನ್ನು ಕೊಡ್ತಾ ಇದೆ. ಹಾಗೆ ಇವತ್ತು ಉಚಿತ ಹಾಸ್ಟೆಲ್ ನಮ್ಮ ಶ್ರೀಧರ್ ಹೇಳಿದ್ರು, ಬೇರೆ ಸಂಸ್ಥೆಗೆ ಈ ಸಂಸ್ಥೆಗೆ ಅಂತ. ಬೇರೆ ಹಾಸ್ಟೆಲ್ಗಳಲ್ಲಿ ಯಾವ ಥರ ಕೊಡ್ತಾರೆ ಊಟ, ನಮ್ಮ ಹಾಸ್ಟೆಲ್ ಯಾವ ಥರ ಊಟ ಕೊಡ್ತೀವಿ ಅಂತ ನಮ್ಮ ವಿದ್ಯಾರ್ಥಿಗಳು ಕೇಳ್ಕೋಬೇಕು. ಇವತ್ತು ಹೇಳಿ ಕೇಳಿ ನಮ್ಮ ರಾಜ್ಯ ಒಕ್ಕಲಿಗ ಸಂಘ ಗೌಡ್ರುಗಳು ಆಲ್ಮೋಸ್ಟ್ ಅಲ್ಲಿ ಇರ್ತಾರೆ. ಯಾರ್ಯಾರು ಕೊಡಬೇಕು, ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಾಯಂಕಾಲ ಸ್ನ್ಯಾಕ್ಸು, ಮತ್ತೆ ರಾತ್ರಿ ಊಟ, ಜೊತೆಗೆ 2 ವಾರಕ್ಕೆ 2 ದಿವಸ ನಾನ್ ವೆಜ್ ಊಟನೂ ಸಹಿತ ನಾವು ಕೊಡ್ತಾ ಇದ್ದೀವಿ. ಆ ರೀತಿಯಲ್ಲಿ ಕೊಡ್ಕೊಂಡು ಸುಮಾರು 5,000 ಜನಕ್ಕೆ ಹಾಸ್ಟೆಲ್ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. 22 ಶಿಕ್ಷಣ ಸಂಸ್ಥೆಗಳಿದೆ. ಇವತ್ತು ನಾವುಗಳು ಹೋದಾಗ, ಈ ಆಡಳಿತ ಮಂಡಳಿ ಹೋದಾಗ 100 ಕೋಟಿ ಇದ್ದಂಥದ್ದು ಇವತ್ತು 800 ಕೋಟಿ ಬರಬೇಕಂದ್ರೆ ರಾಜ್ಯ ಒಕ್ಕಲಿಗ ಸಂಘದ ಎಲ್ಲ
ನಿರ್ದೇಶಕರು ಒಗ್ಗಟ್ಟಾಗಿ ಸೇರಿ, ಯಾವುದೇ ಸೈನ್ ಪದ್ಧತಿ ಇಲ್ಲ ಇವತ್ತು. ಮೊದಲು ಸೈನ್ ಕೊಡ್ಬೇಕಾ ಸೈನು ಇತ್ತು, ಮೆಡಿಕಲ್ ಸೀಟ್ಗಾಗ್ಲಿ, ಇಂಜಿನಿಯರ್ ಸೀಟ್ಗಾಗ್ಲಿ, ಇನ್ನೊಂದಕ್ಕಾಗ್ಲಿ ಯಾವುದೂ ಇಲ್ಲ. ನೇರವಾಗಿ ವೈಟ್ ಆ್ಯಂಡ್ ಬ್ಲ್ಯಾಕ್. ಇವತ್ತು ತೆರೆದ ಪುಸ್ತಕ. 100 ಕೋಟಿ ಇರೋದು 800 ಕೋಟಿ ಆಗಬೇಕು ಅಂದರೆ ಯಾವುದೇ ನಿರ್ದೇಶಕರ ಸೈನ್ ಇದ್ದಂಗೆ ಎಲ್ಲ ಅಡ್ಮಿಷನ್ ಆಗಿ ಎಲ್ಲ ಖಜಾನೆ ತುಂಬುವಂಥ ಕೆಲಸವನ್ನ 35 ಜನ ಡೈರೆಕ್ಟರ್ಗಳು ಸ್ವಾರ್ಥವನ್ನು ಬಿಟ್ಟು ಒಗ್ಗಟ್ಟಾಗಿ ದುಡಿದಕ್ಕೆ ಇವತ್ತು ಈ ಮಟ್ಟಕ್ಕೆ ಹೋಗಿದೆ. ಇವತ್ತು ನಾವು ಒಂದು 200 ಎಕರೆ ಜಮೀನು ತಗೋಬೇಕು, ಎಲ್ಲ ಜಿಲ್ಲೆಗಳಲ್ಲಿ ನಾವು ವಿದ್ಯಾಸಂಸ್ಥೆಗಳನ್ನ ಕಟ್ಟಬೇಕು ಅಂತೇಳಿ ನಮ್ಮ ಅಧ್ಯಕ್ಷ ನೇತೃತ್ವದಲ್ಲಿ ತೀರ್ಮಾನ ಆಗಿದೆ. ನಾವು ನೋಡ್ತಾ ಇದ್ದೀವಿ, ನಮ್ಗೆ ಯಾಕಪ್ಪ ಜಮೀನು ಸಿಗ್ತಾ ಇಲ್ಲ ಅಂದರೆ ನಾವು ಓನ್ಲಿ ವೈಟ್, ನೋ ಬ್ಲ್ಯಾಕ್. ಯಾಕೆ? ಎಲ್ಲ ಪೇಪರು ನೀಟಾಗಿರಬೇಕು, ಒಂದೇ ಸರಿ ಪೇಮೆಂಟು, ಅಡ್ವಾನ್ಸು ಇಲ್ಲ, ಎಂಥದ್ದು ಇಲ್ಲ, ಬ್ಲ್ಯಾಕ್ ಮನಿ ಇಲ್ಲ. ಯಾರು ಒಳ್ಳೆ ದಾಖಲೆ ಕೊಟ್ಟರೆ, ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದ್ದರೆ ಇತ್ತಿನ 15 ದಿವಸದಲ್ಲಿ ನಾವು ರಿಜಿಸ್ಟರ್ ಮಾಡಿಕೊಂಡು ಆ ಜಾಗವನ್ನು ಖರೀದಿ ಮಾಡಲಿಕ್ಕೆ ರಾಜ್ಯ ವಕೀಲರ ಸಂಘ ರೆಡಿ ಇದೆ. ಯಾಕೆ ದಾಖಲೆಗಳು ಸಿಗ್ತಾ ಇಲ್ಲ? ನಮ್ಗೆ ಹುಡುಕ್ತಾ ಇದ್ದಾರೆ 6 ತಿಂಗಳಿಂದ ನಮಗೆ ಜಾಗ ಕೊಡಿ ಅಂತ ತಗೋತೀವಿ ಅಂತ. ಅಲ್ಲಿ ಬ್ರೋಕರ್ಗಳು ಬರ್ತಾ ಇಲ್ಲ, ಜಾಗ ಕೊಡಿಸ್ತಾ ಇಲ್ಲ. ಯಾಕಂದ್ರೆ ಬ್ಲ್ಯಾಕ್ ಮನಿ ಸಿಗಲ್ಲ ಅವ್ರಿಗೆ, ಎಲ್ಲ ವೈಟು. ಇದು ಪ್ರಾಬ್ಲಮ್ಮು. ಅದಕ್ಕೋಸ್ಕರ ನಾವು ಹರೀಶ್ ಗೌಡ್ರು ಹೇಳಿದ್ದಾರೆ, ಈ ಸ್ಥಳೀಯ ನಿರ್ದೇಶಕರನ್ನ ಮನವಿ ಮಾಡ್ಕೊತೀವಿ, ಏನು 2 ಎಕರೆ ಕೊಡ್ತಾರೆ ಆ ತಗೊಳ್ಳಿ, ಅಲ್ಲೊಂದು ಸ್ಕೂಲ್ ಮಾಡಿ. ಯಾಕೆಂದ್ರೆ ಮಾಡಿದ್ರೆ ನಾವು ರೆಡಿ ಇದ್ದೀವಿ, ರಿಜಿಸ್ಟರ್ ಮಾಡ್ಕೊಳ್ಳೋಕೆ ಅಧ್ಯಕ್ಷರು ಇಲ್ಲೇ ಇದ್ದಾರೆ. ಅದರಿಂದ ಅದನ್ನು ಮಾಡ್ಕೋಬೇಕು ಅಂತ ಹೇಳ್ತಾ, ಮೈಸೂರಿನಲ್ಲಿ ಕೇಳಿರೋ ಸತ್ಯ ಇದೆ, ಇಲ್ಲೊಂದು ಇಂಜಿನಿಯರಿಂಗ್ ಕಾಲೇಜ್ ಮಾಡಿದ್ರೆ ನಮ್ಮ ಸಮುದಾಯದವರು ಇವತ್ತು ನಮ್ಮ ಮೆಡಿಕಲ್ ಕಾಲೇಜಾ ಇಲ್ಲಿ ಮೆಡಿಕಲ್ ಕಾಲೇಜು ಇದುವರೆಗೆ ಎಲ್ಲೂ ಬೆಂಗಳೂರು ಬಿಟ್ಟರೆ ಮಾಡಿಲ್ಲ. ಪ್ರಥಮ ಒಂದು ಮೆಡಿಕಲ್ ಕಾಲೇಜು ಮಾಡಲಿ, ಇಂಜಿನಿಯರಿಂಗ್ ಕಾಲೇಜ್ ಮಾಡಲಿ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.